ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಟೆಸ್ಟ್ ಕ್ರಿಕೆಟ್ ಟೆಸ್ಟ್ ಮಾಡುವಂಥದ್ದು, ಸಂಯಮ ಟೆಸ್ಟ್ ಮಾಡುವಂಥದ್ದು, ಸಹನೆಯನ್ನು ಟೆಸ್ಟ್ ಮಾಡುವಂಥದ್ದು, ಆಟದ ಸೌಂದರ್ಯವನ್ನು ಟೆಸ್ಟ್ ಮಾಡುವಂಥದ್ದು, ಯಾವ ರೂಪದಿಂದ ನೋಡಿದ್ರೆ ಫೀಲ್ಡಿಂಗಿದ್ದು ಟೆಸ್ಟ್ ಮಾಡುವಂಥದ್ದು, ಬೌಲಿಂಗಿದ್ದು ಟೆಸ್ಟ್ ಮಾಡುವಂಥದ್ದು, ನಿರಂತರವಾಗಿ ದಾಳಿ ಮಾಡುವಂಥದ್ದು, 5 ದಿನಗಳವರೆಗೆ ಆಡುವಂಥ ಈ ಆಟ ಇತ್ತೀಚೆಗೆ ಮತ್ತು ತನ್ನ ಹಳೆಯ ಒಂದು ಆಕರ್ಷಣೆ ಪಡ್ಕೊಳ್ತಾ ಇದೆಯಾ ಅನ್ನುವಂಥ ಒಂದು ಮಾತು. ಅದರಲ್ಲಿ ಈ ಟೆಸ್ಟ್ಗೆ ನಿಜವಾಗಿಯೂ ಹಳೆಯ ಪ್ರತಿಭಾವಂತರು ಬದಿ ಹೋಗ್ತಾ ಇದ್ದಾರೆ. ನಿಸರ್ಗ ಸತ್ಯನ ಬದಲಾವಣೆ, ನಿಸರ್ಗ ನೇಮ, ಬಲಿಷ್ಠ ದಾಂಡಿಗರು, ಕ್ಯಾಪ್ಟನ್ಗಳಾದಂಥವರು ವಿರಾಟ್ ಕೊಹ್ಲಿ ಆಗಿರ್ಬೋದು, ನಮ್ಮ ಶರ್ಮಾ ಅವರು ಆಗಿರ್ಬೋದು, ರೋಹಿತ್ ಶರ್ಮಾ ಇಬ್ಬರು ಇವತ್ತು ಔಟ್ ಆಗಿದ್ದಾರೆ. ಸಾಕಪ್ಪ ನಮಗೆ ಆಟಿದ್ದು ಟೆಸ್ಟ್ ಅಂತೇಳಿ. ಇನ್ನು ಹೊಸ ಯುವಕರಿಗೆ ಕೊಟ್ಟಂಥ ಈ ಅವಕಾಶ ನಿಜವಾಗಿ ಇದೊಂದು ಯುವಕರಿಗೆ ಹೊಸ ಜಗತ್ತನ್ನು ತೋರಿಸುವಂಥದ್ರಲ್ಲಿ ಎರಡು ಮಾತಿಲ್ಲ. ಭಾಳಷ್ಟು ಜನ ಅಪೇಕ್ಷೆ ಮಾಡ್ತಾ ಇರ್ತಾರೆ. ಸಹಜವಾಗಿ ಬೇಜಾರಾಗಿರ್ಬೋದು ಜನರಿಗೆ. ಬಟ್ ಟೆಸ್ಟಲ್ಲಿ ಆಡೋದಪ್ಪ ಅಂದರೆ ಎಲ್ಲ ಆಟಗಾರರು ಒಂದು ಕನಸು, ಅದನ್ನ ಆಡಬೇಕು ಅಂತೇಳಿ. ನಾನು ಒಬ್ಬ ವಿವಿಯನ್ ರಿಚರ್ಡ್ ಆಗಬೇಕು, ನಾನು ಒಬ್ಬ ಏನಪ್ಪ ಅಂತಂದ್ರೆ ಬ್ರಾಡ್ಮನ್ ಆಗ್ಬೋದು, ನಾನು ಒಬ್ಬ ಗವಾಸ್ಕರ್ ಆಗಬೇಕು, ನಾನು ಒಬ್ಬ ಕಪಿಲ್ ದೇವ್ ಆಗಬೇಕು, ಯಾರಿಗೆಲ್ಲ ಕನಸುಗಳು ಸಚಿನ್ ಆಗಬೇಕು ಅನ್ನುವಂಥವು. ಈ ಎಲ್ಲ ನೆಲೆಯಲ್ಲಿ ಈಗಾಗಲೇ ವಿರಾಟ್ ಮತ್ತು ನಮ್ಮ ಶರ್ಮಾ ಅವರು ಪ್ರದೀಕ್ಷಿಸಿದ್ದಾಗೆ ಭಾಳಷ್ಟು ಹುಡುಗರಿಗೆ ಅವಕಾಶ ಸಿಗ್ತದೆ. ಮತ್ತು ಅದೇ ಕಾಲ ಕ್ಯಾಪ್ಟನ್ಶಿಪ್ಗೆ ಹೊಸ ಅವಕಾಶ, ಹೊಸದನ್ನು ಹುಡುಕಬೇಕು ಅಂತೇಳಿ ಎಲ್ಲರೂ ಇಲ್ಲಿ KL ರಾಹುಲ್ ಸೀನಿಯರ್ ಇದ್ದಾರೆ, ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡಬಹುದು ಅಂತ ತರಕಿತ್ತು. ಆದರೆ ಅವರ ಆಟದ ಮೇಲೆ ಅಷ್ಟು ನಿರಂತರವಾದ ಒಂದು ಹಿಡಿತ ಇಲ್ಲದ್ದು, ಇದನ್ನು ನಾವು ಗಮನಿಸಬೇಕಾಗಿದೆ. ನಮ್ಮ ಕನ್ನಡಿಗರು ಹೌದು ಅವರು, ಆದರೆ ಅದೇ ಕಾಲಕ್ಕೆ ನಾವು ಅವ್ರ ಹಿಂದಿನ ಆಟಗಳನ್ನ ಗಮನಿಸಿದಾಗ ನಿರಂತರ ಒಂದು ಏನಂತೀವಿ ನಾವು, ಒಂದು ಕನ್ಸಿಸ್ಟೆನ್ಸಿ ಅದು ಇಲ್ಲದ್ದು. ಅವರಿಗೆ ಇವತ್ತು ಕ್ಯಾಪ್ಟನ್ಶಿಪ್ ದೂರ ಇರ್ತೀವಿ ಏನೋ. ಯಾಕಂದ್ರೆ ಬ್ಯಾಟಿಂಗ್ನಲ್ಲಿ ಸರಿಯಾಗಿ ಯಶಸ್ವಿ ಆಗ್ತಾ ಬಂದಿದ್ರೆ ಆ ಮಾತು ಬೇರೆ ಇತ್ತು. ಬಟ್ ಯಾಕೋ ಏನೋ ದೂರ ಸರಿಸಿದಾರೆ. ಮತ್ತು ಒಂದು ರೀತಿಯಿಂದ ಇದು ಒಳ್ಳೇದಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಹೆಂಗಿದ್ದಂಥ ನಮ್ಮ ಗಿಲ್ ಅವರಿಗೆ, ಶುಭ್ಮನ್ ಗಿಲ್ ಅವ್ರಿಗೆ ಕೊಟ್ಟಿದ್ದಂತೆ ಒಂದು ರೀತಿ ಯೋಗ್ಯದ. ಯಾಕಂದರೆ ಸೋಲಿ ಗೆಲ್ಲಿ ಇಂಗ್ಲೆಂಡ್ಗೆ ಹೊರಟಿದ್ದಾರೆ. ಇಂಗ್ಲೆಂಡ್ ಸಾಮಾನ್ಯ ಅಲ್ಲಿ ಮ್ಯಾಚ್ಗಳು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ವಾತಾವರಣದಲ್ಲಿ, ಇಂಗ್ಲೆಂಡಿನ ವಾತಾವರಣದಲ್ಲಿ ಆಡೋದಪ್ಪ ಅಂದ್ರೆ ಯಾವುದೇ ಬ್ಯಾಟ್ಸ್ಮನ್ಗಾಗಿರ್ಬೋದು, ಯಾವುದೇ ಬೌಲರ್ಗಾಗಿರ್ಬೋದು ಸವಾಲು ಅನ್ನೋದು. ಅಂಥಲ್ಲಿ ಈಗ ಹೋಗ್ತಾ ಇದ್ದಾರೆ ನಮ್ಮ ಟೀಮ. ಅಲ್ಲಿ 5 ಟೆಸ್ಟ್ಗಳಲ್ಲಿ ಏನು ಮಾಡ್ತಾರೆ ನೋಡೋಣ ಮುಂದಿನದು. ಆದರೆ ಈಗ ಮಾತ್ರ ಒಂದು ನಮ್ಮ ಶುಭ್ಮನ್ ಗಿಲ್ ಒಬ್ಬ ಕ್ಯಾಪ್ಟನ್ ಆಗಿ ಪಂತ್ ಇವರನ್ನು ತೆಗೆದುಕೊಂಡಾರ. ಇವರಿಬ್ಬರ ಮುಖಾಂತರ ಹೊಸ ಒಂದು ಏನಾದರೂ ರೂಪ ಪಡೆದಿತ್ತ ನಮ್ಮ ಭಾರತ ಟೀಮ ಅಂತೇಳಿ. ಯಾಕಂದ್ರೆ ಈ ನಮ್ಮ ವಿಶೇಷವಾಗಿ ಕ್ಯಾಪ್ಟನ್ಶಿಪ್ ಸಣ್ಣ ವಯಸ್ಸಿನಲ್ಲಿ ಆಗಿದ್ದು ಭಾಳ ರೇರು. ಅದರಲ್ಲೂ ನಿಮ್ಗೆ ಗೊತ್ತದ ಹಿಂದಿನ ಇತಿಹಾಸ, ಅಲಿ ಖಾನ್ ಪಟೌಡಿ 21ನೇ ವರ್ಷದೊಳಗೆ ಕ್ಯಾಪ್ಟನ್ ಆದರು. ಅದು ಯಶಸ್ವಿ ಕ್ಯಾಪ್ಟನ್ ಆದರು, ಅದು ಅಷ್ಟೇ ಮುಖ್ಯದ. ನಮ್ಮ ಪಟೌಡಿನ ಇವತ್ತಿಗೂ ಟೆಸ್ಟ್ ಅವರು ನೋಡಿದವರು ಇಲ್ಲಪ್ಪ ಭಾಳ ಅದ್ಭುತ ವ್ಯಕ್ತಿ ಅಂತೇಳಿ, ಭಾಳ ಒಳ್ಳೆಯ ಆಟನ ಆಡಿದರು ಮತ್ತು ಒಳ್ಳೆಯ ಯಶಸ್ವಿ ಕ್ಯಾಪ್ಟನ್ ಅಂತೇಳಿ. ನಂತರ ಬರುವಂಥವರು ತೆಂಡೂಲ್ಕರ್ ತಮ್ಮ 23ನೇ ವಯಸ್ಸಲ್ಲಿ ಆಡಿದರು, ಆದರೆ ಯಶಸ್ವಿ ನಾಯಕ ಆಗಲಿಲ್ಲ ಅನ್ನೋದು ಭಾಳ ಗಮನಾರ್ಹ ಇಲ್ಲ. ಯಶಸ್ವಿ ನಾಯಕ ಆಗಿಲ್ಲ, ಅದು ಒಳ್ಳೆಯ ಬ್ಯಾಟ್ಸ್ಮನ್, ಅದರಲ್ಲಂತ ಎರಡು ಮಾತಿಲ್ಲ. ಇನ್ನು ಕಪಿಲ್ ದೇವ್ರಂದರು 24ನೇ ವರ್ಷಕ್ಕೆ ಬಂದರು. ರವಿಶಾಸ್ತ್ರಿ 25ನೇ ವರ್ಷ. ಅದರಲ್ಲಿ ಕಪಿಲ್ ಹೆಚ್ಚು ಯಶಸ್ವಿ ಆದರು. ಅದೇ ಕಾಲಕ್ಕೆ ರವಿಶಾಸ್ತ್ರಿ ಅಷ್ಟೊಂದು ಯಶಸ್ವಿ ಆಗಲಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದ್ದು. ಈಗ ಈ ನಮ್ಮ ಶುಭ್ಮನ್ ಗಿಲ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕರುಣ್ ನಾಯರ್ ಅವರು ಎಂಟ್ರಿ ಹೊಡೆದಿದ್ದಾರೆ. ಇದು ಭಾಳ ಮಹತ್ವದ್ದು. ಕನ್ನಡದ ಮೂಲಕ ಕನ್ನಡಿಗರು 3 ಜನ ಒಳಗೆ ಹೋಗಿದ್ದಾರೆ. ಕರುಣ್ ನಾಯರ್ ಒಬ್ಬರು, ಆನಂತರ ರಾಹುಲ್ ಅವರು ಮತ್ತು ವೇಗಿ ಫಾಸ್ಟ್ ಬೌಲರ್ ಪ್ರಸಿದ್ಧ ಕೃಷ್ಣ ಇವತ್ತು ಟೆಸ್ಟ್ನಲ್ಲಿ ಎಂಟ್ರಿ ಹೊಡೆದಿದ್ದಾರೆ. ನೋಡ್ರಿ, ಒಂದು ಕಾಲಕ್ಕೆ ಫಾಸ್ಟ್ ಬೌಲರ್ ನಮಗೆ ಸಿಗ್ತಿರ್ಲಿಲ್ಲ. ಅವರೇ ಒಂದು 2-3 ಮಂದಿ ಇರ್ತಿದ್ರು. ಗೌರಿ ಮತ್ತೊಬ್ಬರು ಮದನ್ ಲಾಲು ಇವರ ಬಾಲ್ ಹೋಗಿತ್ತಿದ್ರು. ಬಾಲ್ಗಳನ್ನು ಸಿಕ್ಕಾಪಟ್ಟೆ ಬಿದ್ದು ಬಿಡಿತಾಯಿದ್ರು. ವೆಸ್ಟ್ ಇಂಡೀಸ್ದವರಾಗಿರ್ಬೋದು, ಇಂಗ್ಲೆಂಡ್ದವರಾಗಿರ್ಬೋದು. ಇಂಡಿಯಾದಲ್ಲಿ ಫಾಸ್ಟ್ ಬಾಲರ್ ಇಲ್ಲ ಅಂತೇಳಿ ಇವತ್ತು ನೋಡ್ರಿ ಒಂದರಿಂದ ಒಂದು ಎಷ್ಟು ಜನ ಬರ್ತಾ ಇದ್ದಾರೆ. ಒಬ್ಬರಿಂದ ಒಬ್ಬರು ಪ್ರಸಿದ್ಧ ಕೃಷ್ಣ ಆಗಿರ್ಬೋದು. ಅದ್ರ ಜೊತೆಗೆ ನಮ್ಮ ಇವತ್ತಿನ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಆಕಾಶ್ ದೀಪ್ ಆಗಿರ್ಬೋದು,
ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಎಷ್ಟು ಜನ ಒಬ್ಬರಿಂದ ಫಾಸ್ಟ್ ಬೌಲರ್ಗಳು ಬರ್ತಾ ಇದ್ದಾರೆ. ಮೀಡಿಯಮ್ ಫೇಸ್ ಇರಲಿ ಏನೂ ಇರಲಿ, ಮೊದಲಿನಕ್ಕಿಂತ ಎಷ್ಟು ಇಂಪ್ರೂವ್ಮೆಂಟ್ ಕಪಿಲ್ ದೇವ್ರ ನಂತರ ಬಂದು ಹೋದ್ಮೇಲೆ. ಅದೇ ಕಾಲಕ್ಕೆ ಇನ್ನು ಚೆಸ್ಟ್ ಅಂದ ತಕ್ಷಣ ಇಲ್ಲಿ ಸೈಮದ್ ಆಡಬೇಕು, ಗವಾಸ್ಕರ್ ಅಂತ ಆಡಬೇಕು, ಕಪಿಲ್ ಅಂತ ದಾಂಡಿಗರು ಇಲ್ಲಿ ಬೇಕು, ಮತ್ತು ಬೌಲರ್ ಬೇಕು, ಆಲ್ರೌಂಡ್ಗಳು ಬೇಕು. ಅದನ್ನು ನೆನಪಿಸ್ಕೊಂಡಾಗ, ಹಿಂದಿನ ದಿನಗಳು ನೆನಪಿಸ್ಕೊಂಡಾಗ, ಜೊತೆಗೆ ಇತ್ತೀಚೆಗೆ ರಿಟೈರ್ ಆದಂಥ ನಿವೃತ್ತರಾದಂಥ ನಮ್ಮ ವಿರಾಟ್ ಮತ್ತು ಜೊತೆಗೆ ಇದ್ದಂಥ ಶರ್ಮಾ ಅವರ ಆಟಗಳು ನೆನಪಿಸ್ಕೊಂಡಾಗ ಆ ಮಟ್ಟದ ಆಟವನ್ನು ಕೊಡ್ಲಿಕ್ಕೆ ಸಾಧ್ಯದನ್ನ. ಗಂಗೂಲಿ ಎಷ್ಟು ಫಾಸ್ಟಾಗಿ ಕ್ವಿಕ್ ಡಿಸಿಷನ್ ತೊಗೊಳ್ಳೋಂಥ ನಾಯಕ ಶುಭ್ಮನ್ ಗಿಲ್ ಆಗ್ಬೋದಾ? ಕೂಲ್ ಮೈಂಡೆಡ್ ಇದ್ದಂಥ ಧೋನಿ ಒಂದು ಗುಣಗಳನ್ನ ಇವರು ಅಳವಡಿಸ್ಕೊಳ್ಬೋದು. ಹೀಗೆ ಅನೇಕ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಮತ್ತು ಸಹಜ ಅನ್ನೋದು, ಯಾಕಂದ್ರೆ ಇತಿಹಾಸದ ಮೇಲೆ ವರ್ತಮಾನ ಇರ್ತದೆ, ವರ್ತಮಾನ ಮೇಲೆ ಭವಿಷ್ಯ ಇರ್ತದೆ. ಹೀಗಾಗಿ ಇವತ್ತು ವರ್ತಮಾನದಲ್ಲೇ ನಮ್ಮ ಶುಭ್ಮನ್ ಗಿಲ್ ಒಬ್ಬ ಒಳ್ಳೆಯ ನಾಯಕರಾಗಿ ಹೊರಡ್ಬೋದಾ ಅಂತೇಳಿ. ಯಾಕಂದ್ರೆ ಈ ಟೀಮ್ ನೋಡ್ರಿ, ನೀವು ಟೀಮ್ದಲ್ಲಿ ನೀವು ಸಹಜವಾಗಿ ನೋಡಿದ್ರು ಎಲ್ಲ ಹೆಚ್ಚು ಹೊಸ ಹುಡುಗರಲ್ಲ. ಯಾಕಂತಂದ್ರೆ ಅದರಲ್ಲೇ ಪಾಪ ಕರುಣ್ ನಾಯರ್ ಅವ್ರು ಹೆಚ್ಚು ಆಡಲಿಲ್ಲ ಟೆಸ್ಟ್, 3 ಸೆಂಚುರಿ ಹೊಡೆದ್ರು ಸಹಿತ ಯಾಕೋ ಏನೋ ಅವರು ಸ್ವಲ್ಪ ಫೇಲ್ಯೂರ್ ಆದರು ನಂತರದಲ್ಲೇ, ಅಥವಾ ನಮ್ಮ ಕ್ರಿಕೆಟ್ ಸಂಸ್ಥೆ BCCI ಅವರಿಗೆ ಅನ್ಯಾಯ ಮಾಡಿತು ಅಂತ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ. ಯಾಕಂದರೆ 300 ಹೊಡೆದಂಥ, 3 ಸೆಂಚುರಿ ಹೊಡೆದಂಥ ಕೆಲವರೆಲ್ಲ ಅದು ನಮ್ಮ ಏನಪ್ಪ ಅಂದರೆ ಓಪನರ್ ಬ್ಯಾಟ್ಸ್ಮನ್ ನಂತರ ಬಂದಂಥದ್ದು. ವಿಶೇಷವಾಗಿ ನೆನಪಿಡಬೇಕಾದ್ದು ಏನಪ್ಪ ಅಂತಂದ್ರೆ, ಈ ವೀರೇಂದ್ರ ಸೆಹ್ವಾಗ್ರ ನಂತರ 3 ಸೆಂಚುರಿ ಹೊಡೆದವರು ಇವರು. ಅವ್ರಿಗೆ ಯಾಕೋ ಹೆಚ್ಚಿಗೆ BCCI ಕರುಣೆ ತೋರಲಿಲ್ಲವೋ ಕರುಣ ನಾಯರ್ ಅವ್ರಿಗೆ, ಅಥವಾ ಕರುಣ್ ನಾಯರ್ ಅವರು ಮೇಲ್ಮೇಲೆ ಸೋಲ್ತಾ ಹೋದರು, ಆ ಮಾತು ಬೇರೆ. ಅಟ್ಲೀಸ್ಟ್ ಈ ಸಲ ಸಿಕ್ಕದ, ಅದು ಇಂಗ್ಲೆಂಡ್ನಲ್ಲೇ ಭಾಳ ಕಷ್ಟದ ಏನಪ್ಪ ಅಂತಂದ್ರೆ ಇದು ಟೆಸ್ಟ್ ಆಗೋದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಅಲ್ಲಿ ಸ್ವಿಂಗ್ ಹೆಚ್ಚಾಗೋದ್ರಿಂದ ಫಾಸ್ಟ್ ಬೌಲರ್ಗೆ ಮತ್ತು ಸ್ಪಿನ್ ಬೌಲರ್ಗೆ ಇಬ್ಬರಿಗೂ ಅನುಕೂಲ ಆಗುವಂಥದ್ದು ಭಾಳ ಅದ. ಜೊತೆಗೆ ಅಲ್ಲಿಯ ಸ್ಥಾನಿಕವಾಗಿ ಜನ ಸಹಜವಾಗಿ ಇಂಗ್ಲೆಂಡ್ ಪರ ಇದ್ದೇ ಇರ್ತಾರೆ, ಅದನ್ನೆಲ್ಲ ಎದುರಿಸಿ ಆಡಬೇಕಾಗಿದೆ ಇವತ್ತು. ಆ ದೃಷ್ಟಿ ಇಟ್ಕೊಂಡು ನಮ್ಮ ಕನ್ನಡದ 3 ಜನ ನಿಮಗೆ ಈಗಾಗಲೇ ಹೇಳಿದಂಗೆ KL ರಾಹುಲ್ರು ಈಗಾಗಲೇ ಅವ್ರು ಸೀನಿಯರ್ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಹೌದು. ಅದ್ರ ಜೊತೆ ಕರುಣ್ ನಾಯರ್ ಅವರು, ಇನ್ನೊಬ್ಬರು ಪ್ರಸಿದ್ಧ ಕೃಷ್ಣ ಅವರು ಫಾಸ್ಟ್ ಬೌಲರ್. ಇವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಇವ್ರಿಗೆ ಆಡಲಿಕ್ಕೆ ಎಷ್ಟು ಅವಕಾಶ ಸಿಗ್ತಾವೆ ಅನ್ನೋದನ್ನು ನಾವು ಗಮನಿಸೋಣ. ಇನ್ನು ಅದ್ರ ಜೊತೆಗೆ ನಮ್ಮ ಟೀಮದ ಬದಲು ಈಗಾಗಲೇ ಹೇಳಿದಂಗೆ ಶುಭ್ಮನ್ ಗಿಲ್ ಅವರಲ್ಲೇ ಒಂದು ಯಾಂಗ್ನೆಸ್ ಅದ, ಒಂದು ಕ್ವಿಕ್ ಡಿಸಿಷನ್ ತೊಗೊಳ್ಳುವಂಥದ್ದು, ಮತ್ತು ಅವರೇಜ್ ಚಲೋ ಅದ ನಮ್ಮ ಗಿಲ್ ಅವ್ರದ್ದು. ಈ ಟೆಸ್ಟ್ಗಳಲ್ಲೇ 35.5 ಸರಾಸರಿ ಐತಿ. ಇಲ್ಲಿವರೆಗೆ 32 ಪಂದ್ಯಗಳು ಆಡಿದ್ದಾರೆ, 1893 ರನ್ ಹೊಡೆದಿದ್ದಾರೆ, 5 ಶತಕಗಳನ್ನು ಹೊಡೆದಿದ್ದಾರೆ, 7 ಅರ್ಧಶತಕ, ಗರಿಷ್ಠ 128 ಹೊಡೆದಾರೆ ಟೆಸ್ಟ್ನೊಳಗೆ ನಮ್ಮ ಶುಭ್ಮನ್ ಗಿಲ್ ಅವರ ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ. ಅದೇ ರೀತಿ ಇನ್ನು ಮುಂದುವರಿತಾರೆ ಅನ್ನೋದೊಂದು. ಯಾಕಂದರೆ ಕ್ಯಾಪ್ಟನ್ಶಿಪ್ದು ಭಾಳ ಕೆಟ್ಟದಿರೋದು. ನೋಡ್ರಿ, ನಮ್ಮ ಶ್ರೇಷ್ಠ ಆಟಗಾರ ಸಚಿನ್ ಅವರು ಕ್ಯಾಪ್ಟನ್ ಆದ್ಮೇಲೆ ಯಾಕೋ ಏನು ಆ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ನನಗೆ ಕ್ಯಾಪ್ಟನ್ಶಿಪ್ ಬೇಡಪ್ಪ ಅನ್ನುವಂಥ ಮಟ್ಟಿಗೆ ಬಂದರು. ಅದೇ ಕಾರಣ ಗಂಗೂಲಿ ಅವರು ಯಶಸ್ವಿ ಆದರು, ಮತ್ತು ನಮ್ಮ ಕೂಲ್ ಕ್ಯಾಪ್ಟನ್ ಇದ್ದಂಥ ಧೋನಿ ಅವರು ಸಹ ಯಶಸ್ವಿ ಆದರು ನಂತರ ದಿನಗಳಲ್ಲಿ. ಅಂದ್ರೆ ಇವತ್ತು ಗಿಲ್ ಏನೋ ಗೆಲ್ತಾ ಇದ್ದಾರೆ, ಒಳ್ಳೆ ಒನ್ ಡೇ ಇರ್ಬೋದು, T20 ಇರ್ಬೋದು, ಟೆಸ್ಟ್ ಇರ್ಬೋದು, ಎಲ್ಲದರಲ್ಲೂ ತನ್ನ ಶಕ್ತಿ ತೋರಿಸ್ತಾ ಇದ್ದಾರೆ. ಇನ್ನು ಈ ಒಂದು ಕ್ಯಾಪ್ಟನ್ಶಿಪ್ಪದ ಭಾರವನ್ನು ಎಷ್ಟು ಮಟ್ಟಿಗೆ ತಡೀತಾರೆ ಇವರು ಅಂತೇಳಿ. ಯಾಕಂದರೆ ಕ್ಯಾಪ್ಟನ್ ಆದ ತಕ್ಷಣ ಪ್ರಶ್ನೆ ಸ್ಟಾರ್ಟ್ ಆಗೋದು, ಗೆಲ್ಲಬೇಕು ಅನ್ನೋಂಥದ್ದು. ಅದನ್ನು ಮೀರಿ ಎಷ್ಟು ಮಟ್ಟಿಗೆ ಗೆಲ್ತಾರೆ ಅನ್ನೋಂಥದ್ದು. ಮುಂದೆ ಪಂತ್ ಅವರು ಯಾವ ರೀತಿಯಾಗಿ ನಮ್ಮ ಕ್ಯಾಪ್ಟನ್ ಆದಂತಹ ಈ ಒಂದು ರಿಷಬ್ ಪಂತ್ ಅವರು ತಮ್ಮ ಸಹಜ ಆಟವನ್ನು ಆಡಬಾರರ ಅನ್ನುವಂಥವು. ಇನ್ನುಳಿದಂತೆ ನಿಮ್ಗೆ ಗೊತ್ತದೆ, ಈಗಾಗಲೇ ರಿಷಬ್ ಪಂತ್ ನಂತರ ಯಶಸ್ವಿ ಜೈಸ್ವಾಲ್ ಅಂತೇಳಿ ಹೊಸ ಹುಡುಗರು, KL ರಾಹುಲ್ ಸ್ವಲ್ಪ ಹಳಬರು, ಸಾಯಿ ಸುದರ್ಶನ್ ಅತ್ಯಂತ ಹೊಸಬರು, ಅಭಿಮನ್ಯು ಈಶ್ವರನ್ ಇವರು ಹೊಸಬರು ಹುಡುಗರು, ಕರುಣ್ ನಾಯರ್ ಹಳಬರಿದ್ದು ಹೊಸಬರು. ಇವತ್ತು ಪಾಪ ತಮ್ಮ 33 ವಯಸ್ಸಲ್ಲಿ ಆಡಲಿಕ್ಕೆ ಬರ್ತಾ ಇದ್ದಾರೆ. ಅದರ ನಂತರ ನಿತೀಶ್ ರೆಡ್ಡಿ ಹೊಸಬರು, ರವೀಂದ್ರ ಜಡೇಜಾ ಒಂದಿಷ್ಟು ಅನುಭವ ಇದ್ದಂಥವರು, ಹಳೆಯ ಹಳಬ ಸ್ಪಿನ್ನರು, ಧ್ರುವ ಜುರೇಲ್ ಹೊಸಬರು, ವಾಷಿಂಗ್ಟನ್ ಸುಂದರ್ ಈಗಾಗಲೇ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ, ಶಾರ್ದುಲ್ ಠಾಕೂರ್ ಅವರು, ಜಸ್ಪ್ರೀತ್ ಬುಮ್ರಾ ಇವತ್ತು ಎಲ್ಲರೂ ಇವ್ರ ಕಡೆ ಆಸಕ್ತಿ ನೋಡುವಂಥ ಒಬ್ಬ ಆಟಗಾರ. ಅದ್ರ ಜೊತೆಗೆ ಮೊಹಮ್ಮದ್ ಶಮಿ ಅಂತ ಇದರಲ್ಲಿ ಸೆಲೆಕ್ಷನ್ ಆಗಲಿಲ್ಲ, ಅವ್ರ ವೈಯಕ್ತಿಕ ಏನೋ ಮೆಡಿಕಲ್ ಕಾರಣದಿಂದಾಗೆ. ಮುಂದೆ ಪ್ರಸಿದ್ಧ ಕೃಷ್ಣ ಫಾಸ್ಟ್ ಬೌಲರ್, ಆಕಾಶ್ ಕರ್ನಾಟಕದವರು, ಆಕಾಶ್ ದೀಪ್ ಇವರು ಫಾಸ್ಟ್ ಬೌಲರ, ಹರ್ಷದ್ ಸಿಂಗ್ ಇವರು ಫಾಸ್ಟ್ ಬೌಲರ್, ಹರ್ಷದಿ ಸಿಂಗ್ ಅವರು, ಮತ್ತು ಕುಲ್ದೀಪ್ ಯಾದವ್ ಸ್ಪಿನ್ನರು. ಈ ರೀತಿಯಾಗಿ ಟೀಮನ್ನು ಘೋಷಣೆ ಮಾಡಿ ಕಳಿಸ್ತಾ ಇದ್ದಾರೆ. ಇದರಲ್ಲಿ ಯಶಸ್ವಿ ಆಗ್ಬೋದು. ಅಗರ್ಕರ್ ಹಿಂದಿನ ಆಲ್ರೌಂಡರ್ ನಮ್ಮ ಕಪಿಲ್ ಜೊತೆಗಾರರು, ಇವತ್ತು ಅವರು ಸೆಲೆಕ್ಷನ್ ಕಮಿಷನ್ದಲ್ಲಿದ್ದಾರೆ. ಈ ನೆಲೆಯಲ್ಲೇ ಟೆಸ್ಟಿಗೆ ಆಯ್ಕೆ ಮಾಡಿದ್ದಾರೆ.
ಈ ತಂಡ ಇಂಗ್ಲೆಂಡ್ನಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆದಿತ್ತು ಮತ್ತು ಹಳೆ ಜನರು ನೆನಪಿಸ್ತದನೋ ಇಲ್ಲ ಒಳ್ಳೇದಾಯ್ತು ಬದಲಾವಣೆ ಅನ್ನೋದನ್ನು ಟೆಸ್ಟ್ ಆದ ನಂತರ ಇಂಗ್ಲೆಂಡ್ ಟೆಸ್ಟ್ಗಳು ಮುಗಿದ ನಂತರ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ ಇದು ಯುವ ಪಡೆ ಹೊಸಬರು ಹೆಚ್ಚಿದ್ದಾರೆ, ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ನಾವು ಅನ್ನೋನು. ಬಟ್ ಇನ್ನು ಬಂಗಾರನ ಹೊರಗೆ ಹೆಚ್ಚಿದಾಗ ಗೊತ್ತಾಗ್ತದೆ ಬಂಗಾರೋ ಇನ್ನು ಹಿತ್ತಾಳಿವು ಅಂತೇಳಿ ಅಲ್ಲಿವರೆಗೆ ವೇಟ್ ಮಾಡೋಣ ಅಂತೇಳಿ ಇಂಗ್ಲೆಂಡ್ ಪ್ರವಾಸಕ್ಕೆ ಇವರು ಶುಭ ಆಗಲಿ ಅಂತೇಳಿ ಬಯಸ್ತಾ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗಿರಲಿ ವಂದನೆಗಳು.